ಎಲ್ರಿಗೂ ನಮಸ್ಕಾರ. ಸೆಲ್ಯುಲಾ ಮತ್ತು ಸೇಫ್ ಫಾಲ್ ವ್ಯಾಲೆಟ್ ಕಡೆಯಿಂದ ಒಂದು ಏರ್ ಡ್ರಾಪನ್ನು ಅನೌನ್ಸ್ ಮಾಡಿದ್ದಾರೆ. ಇವಾಗ ನಿಮಗೆ ಸೇಫ್ ಫಾಲ್ ವ್ಯಾಲೆಟಲ್ಲೇ ಕೂಡ ಮೇಲ್ಗಡೆ ಬ್ಯಾನರ್ಸ್ ಎಲ್ಲ ಶೋ ಆಗ್ತಾ ಇರುತ್ತೆ. ಸೇಫ್ ಫಾಲ್ ಬಂತು ಅಂದರೆ ಇದೊಂದು ವ್ಯಾಲೆಟು ತುಂಬಾ ಟ್ರಸ್ಟ್ ಆಗಿರೋಂಥ ಒಂದು ವ್ಯಾಲೆಟು, ಕ್ರಿಪ್ಟೋ ವ್ಯಾಲೆಟು. ಸೊ ಈ ಒಂದು ವ್ಯಾಲೆಟಲ್ಲಿ ಇವಾಗ ಬರ್ತಿರೋಂಥ ಏರ್ ಡ್ರಾಪ್ಗೆ ಜಾಯ್ನ್ ಆದರೆ ಯಾರೆಲ್ಲ ಜಾಯ್ನ್ ಆಗ್ತೀರಾ ಪ್ರತಿಯೊಬ್ಬರು ಕೂಡ 100% ಅರ್ನಿಂಗನ್ನು ಮಾಡ್ಕೊತೀರಾ. ಆ್ಯಂಡ್ ಟೋಟಲಾಗಿ ಬಂತು ಅಂದರೆ ಇದು ಫಸ್ಟ್ ಕಮ್ ಫಸ್ಟ್ ಸರ್ಡ್ ಆಗಿರೋದ್ರಿಂದ 70,000 ಜನರಿಗೆ ಮಾತ್ರ ಈಗ ಅವಕಾಶ ಇರೋದು. ಸೊ 70,000 ಮೆಂಬರ್ಸ್ ಆಗಿಬಿಟ್ರು ಅಂದರೆ ಈ ಒಂದು ಲೂಟ್ಗೆ ನೀವು ಜಾಯ್ನ್ ಆಗೋದಕ್ಕಾಗೋದಿಲ್ಲ. ಸೊ ಅದರಿಂದ ಈ ಒಂದು ವೀಡಿಯೋನ ಇವಾಗ ನೋಡ್ತಾ ಇದ್ದರೆ ಇವಾಗಲೇ ಜಾಯ್ನ್ ಆಗ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ನಾನು ಕ್ಲಿಕ್ ಮಾಡಿ ನಿಮ್ಮ ಹತ್ರ ಅಂತ ಪ್ಲೇಸ್ಟೋರ್ ಅಥವಾ ಅಪ್ಲಿಕೇಶನ್ಗೆ ರಿಡೈರೆಕ್ಟ್ ಆಗುತ್ತೆ. ನಿಮಗೆ ಸೇಫ್ ಫಾಲ್ ಅಂತ ಬರುತ್ತೆ. ಇನ್ ಕೇಸ್ ಲಿಂಕ್ ಏನೋ ವರ್ಕ್ ಆಗಲಿಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಸೇಫ್ ಫಾಲ್ ಅಂತ ಸರ್ಚ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊತೀರಾ. ಮತ್ತು ನಿಮಗೆ ಒಂದು ಪಾಸ್ವರ್ಡನ್ನು ಸೆಟ್ ಮಾಡೋದಕ್ಕೆ ಕೇಳುತ್ತೆ. ಪಾಸ್ವರ್ಡನ್ನು ಸೆಟ್ ಮಾಡ್ಕೊತೀರಾ, 2 ಸಲ ಕಾಡ್ತೀರಾ. ಕಂಗ್ರ್ಯಾಚುಲೇಷನ್ ಅಂತ ಬರುತ್ತೆ. ಕೆಳಗಡೆ ನಿಮಗೆ ಸ್ಟಾರ್ಟ್ ಸೇಫ್ ಫಾಲ್ ಜರ್ನಿ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸೊ ಇವಾಗ ಸೇಫ್ ಫಾಲ್ ವ್ಯಾಲೆಟ್ ಆದ್ದರಿಂದ 2 ರೀತಿಯ ವ್ಯಾಲೆಟ್ ಸಿಗುತ್ತೆ, ಒಂದು ಹಾರ್ಡ್ವೇರ್ ವ್ಯಾಲೆಟು ಮತ್ತು ಸಾಫ್ಟ್ವೇರ್ ವ್ಯಾಲೆಟು. ಇವಾಗ ನಾವು ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಹಾರ್ಡ್ವೇರ್ ಬಂತು ಅಂದರೆ ಸ್ವಲ್ಪ ಪೇ ಮಾಡಬೇಕಾಗುತ್ತೆ. ಸೊ ಅದನ್ನು ಬಿಟ್ಟು ಹಾಕಿ ಸಾಫ್ಟ್ವೇರ್ ವ್ಯಾಲೆಟ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸೊ ನಮ್ಮ ಒಂದು ಅಕೌಂಟನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ತಿರೋದ್ರಿಂದ ಕ್ರಿಯೇಟ್ ಏನೋ ವ್ಯಾಲೆಟ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತು ನಿಮ್ಮ ಒಂದು ವ್ಯಾಲೆಟ್ ನೇಮ್ ಏನಾದರೂ ಕೂಡ ಸೆಟ್ ಮಾಡ್ಕೊಳ್ಳಿ, ಏನೂ ಕೂಡ ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ಫೈನಲ್ ಆಗಿ ಬಂತು ಅಂದರೆ ನಮಗೆ ಯಾವುದೇ ಥರ ವ್ಯಾಲೆಟನ್ನು ಕೂಡ ಕ್ರಿಯೇಟ್ ಮಾಡಿದ್ರು ಒಂದು ರೆಕವರ್ ಮಾಡ್ಕೊಬೇಕು. ಗೂಗಲ್ ಪ್ಲೇಸ್ ಕೀಸ್ ಇರ್ಬೋದು ಅಥವಾ ವ್ಯಾಲೆಟ್ ಪ್ಲೇಸ್ ಕೀಸು, ಈ ರೀತಿ ಕೀಸ್ನ ರೆಕವರ್ ಮಾಡೋದಕ್ಕೆ ಎಲ್ಲಾದರೂ ಸೇಫ್ಟಿಯಾಗಿ ಇಟ್ಕೊಬೇಕು. ಸೊ ಬ್ಯಾಕಪ್ ಮೆನು ಐತ್ರ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಕೋಡ್ ಬರುತ್ತೆ ಅಥವಾ ಒಂದು ಸಮ್ ಅಡ್ರೆಸ್ ಟೈಪ್ ಬರುತ್ತೆ, ಅದನ್ನು ಕಾಪಿ ಮಾಡ್ಕೊಂಡು ಎಲ್ಲ ಸೇಫ್ಟಿಯಾಗಿ ಇಟ್ಕೊಬೋದು. ಅದನ್ನು ಬಿಟ್ಟರೆ ಬ್ಯಾಕಪ್ ಟು ಗೂಗಲ್ ಡ್ರೈವ್ ಐತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಗೂಗಲ್ ಅಕೌಂಟು ಕೂಡ ಇದು ಬ್ಯಾಕಪ್ ಆಗುತ್ತೆ. ಸೊ ಯಾವ ರೀತಿ ಆದರೂ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ ಡಿ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದ್ದಾರೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ಬೇರೆ ಬೇರೆ ಬ್ಯಾನರ್ಸ್ ಎಲ್ಲ ಶೋ ಆಗ್ತಾ ಇರುತ್ತೆ. ಅಲ್ಲಿ ನಿಮಗೆ ಸೆಲ್ಯುಲಾ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. 70,000 ಬಿಟ್ ಲೈಫ್ NFTs ಆ್ಯಂಡ್ 2.4 ಮಿಲಿಯನ್ ಸೆಲ್ ಟೋಕನ್ಸ್ ಅಂದ್ಬಿಟ್ಟು ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅಲ್ಲೇ ನೋಡ್ತಾ ಇರ್ಬೋದು ಟೈಮ್ ರಿಮೈನಿಂಗ್ ಅಂದ್ಬಿಟ್ಟು 20 days 22 hours ಇದೆ. ಬಟ್ ನನ್ನ ಪ್ರಕಾರ ಈ ಒಂದು ಲೂಟು ಇವತ್ತು ಈವ್ನಿಂಗ್ ಅಥವಾ ನಾಳೆ ಮಾರ್ನಿಂಗ್ ಅಷ್ಟರಲ್ಲಿ ಎಂಡ್ ಆಗಿಬಿಟ್ಟಿರುತ್ತೆ. ಏನಕ್ಕೆ ಸೊ ಟೋಟಲಾಗಿ 70,000 ಪ್ಲೇಸ್ ಇರೋದ್ರಿಂದ ಆಲ್ರೆಡಿ ಇವಾಗ 35,000 ಕಂಪ್ಲೀಟ್ ಆಗಿಬಿಟ್ಟಿದೆ. ಇನ್ನು ಉಳ್ಕೊಂಡಿರೋದು 35,000 ಅಷ್ಟೇ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಂಬಂತಂದರೆ ಕೆಳಗಡೆ ನಿಮಗೆ ಬೇರೆ ಬೇರೆ ಟಾಸ್ಕ್ಗಳಿರುತ್ತೆ. ಫಾಲೋ ಮಾಡೋದು, ರೀಟ್ವೀಟ್ ಮಾಡೋದು, ಡಿಸ್ಕೌಡ್ಗೆ ಜಾಯ್ನ್ ಆಗೋದು. ಎರಡು ಕೂಡ ತುಂಬಾ ಸಿಂಪಲ್ ಆಗೈತೆ. ಎರಡನ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮಗೆ ಟೆಲಿಗ್ರಾಮ್ ಬಂತಂದರೆ ಸ್ವಲ್ಪ ಡಿಫಿಕಲ್ಟ್, ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ಬೋದು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಜಸ್ಟ್ ಜಾಯ್ನ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ ಸೆಂಡ್ ದಿಸ್ ಕೋಡ್ ಟು ದ ಬಾಟ್ ಫಾರ್ ವೆರಿಫಿಕೇಷನ್ ಅಂದ್ಬಿಟ್ಟು ಒಂದು ಕೋಡನ್ನು ಕೊಟ್ಟಿದ್ದಾರೆ, ಅದನ್ನು ಕಾಪಿ ಮಾಡ್ಕೊತೀರಾ. ಕಾಪಿ ಮಾಡಿಕೊಂಡು ಕೆಳಗಡೆ ನಿಮಗೆ ಓಪನ್ ಟೆಲಿಗ್ರಾಮ್ ಬಾಟ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಇರುವಂಥ ಟೆಲಿಗ್ರಾಮ್ ಓಪನ್ ಆಗುತ್ತೆ. ಟೆಲಿಗ್ರಾಮಲ್ಲಿ ಸೇಫ್ ಫಾಲ್ ಬಾಟ್ ಅಂದ್ಬಿಟ್ಟು ಒಂದು ಬಾಟ್ ಕೂಡ ಓಪನ್ ಆಗುತ್ತೆ. ಅಲ್ಲೇ ನೋಡ್ತಾ ಇರ್ಬೋದು ಸೆಲ್ಯುಲಾ ಟೆಲಿಗ್ರಾಮ್ ಗ್ರೂಪ್, ಸೇಫ್ ಫಾಲ್ ಟೆಲಿಗ್ರಾಮ್ ಗ್ರೂಪ್ ಅಂದ್ಬಿಟ್ಟು 2 ಗ್ರೂಪನ್ನು ಕೊಟ್ಟಿದ್ದಾರೆ. 2 ಕೂಡ ಕ್ಲಿಕ್ ಮಾಡಿಬಿಟ್ಟು ಜಾಯ್ನ್ ಆಗಿ. ಜಾಯ್ನ್ ಆದಮೇಲೆ ನಾವು ಏನಿಲ್ಲಿ ಕಾಪಿ ಮಾಡ್ಕೊಂಡಿದ್ವಲ್ಲ ಕೋಡು, ಅದನ್ನು ತೊಗೊಂಬಂದು ಇಲ್ಲಿ ಕೆಳಗಡೆ ಪೇಸ್ಟ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ಥ್ಯಾಂಕ್ ಯು, ದ ಕೋಡ್ ಈಸ್ ವೆಲ್ ರಿಸೀವ್ಡ್ ಅಂತ ಬರುತ್ತೆ. ಸೊ ಸಕ್ಸಸ್ಫುಲಿ ವೆರಿಫಿಕೇಷನ್ ಕೂಡ ಆಯಿತು. ಮತ್ತೇನು ಮಾಡ್ತೀರಾ, ಅಪ್ಲಿಕೇಶನ್ಗೆ ಬರ್ತೀರಾ. ಅಪ್ಲಿಕೇಶನ್ ಬಂದುಬಿಟ್ಟು ಅಲ್ಲಿ ನಿಮಗೆ ಕೆಳಗಡೆ ವೆರಿಫೈ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ತೀರಾ. ವೆರಿಫೈಂಗ್ ಬರುತ್ತೆ. ಈ ಒಂದು ವೆರಿಫೈ ಆಗಬೇಕಂದ್ರೆ ಹತ್ತಿರ ಒಂದು 30 ಮಿನಿಟ್ಸಿಂದ 1 hour ಆಗುತ್ತೆ. ಸೊ ಅದು ಹಾಗೆ ಇರಲಿ, ಬಿಟ್ಟಾಕಿ. ಸೊ ನೆಕ್ಸ್ಟ್ ಟಾಸ್ಕ್ ಬಂತು ಅಂದರೆ ಕ್ಲೈಮ್ ಎ ಬಿಟ್ ಲೈಫ್ ಅಂತ ಐತೆ, ಅದ್ರ ಕೆಳಗಡೆ ಬಂತು ಅಂದರೆ ಚಾರ್ಜ್ ಬಿಟ್ ಲೈಫ್ ಅಂತ ಐತೆ. 2 ಟಾಸ್ಕು ತುಂಬಾ ಇಂಪಾರ್ಟೆಂಟ್. 2 ಟಾಸ್ಕ್ ಮಾಡಲಿಲ್ಲ ಅಂದರೆ ನಿಮ್ಗೆ ಯಾವುದೇ ಥರ ರಿವಾರ್ಡ್ ಕೂಡ ಸಿಗೋದಿಲ್ಲ. 2 ಟಾಸ್ಕ್ ಬಿಟ್ಬಿಟ್ಟು ಇಲ್ಲೆಲ್ಲ ಉಳಿದ ಟಾಸ್ಕೆಲ್ಲ ಮಾಡ್ಕೊಂಡಿರ್ತೀರ. ಬಟ್ ಈ 2 ಟಾಸ್ಕಲ್ಲಿ ಒಂದು ಟಾಸ್ಕ್ ಮಿಸ್ ಆದರೂ ಕೂಡ ನಿಮಗೇನು ರಿವಾರ್ಡ್ ಸಿಗೋದಿಲ್ಲ. ಸೊ ಅದರಿಂದ 2 ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. 2 ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಹತ್ತಿರ ನಿಮಗೆ $1.6 ಅಥವಾ $1.8 ಅಷ್ಟು BNB ಬೇಕಾಗ್ತದೆ. ಫಸ್ಟ್ ಏನು ಮಾಡ್ತೀರಾ, ವ್ಯಾಲೆಟ್ಗೆ ಬರ್ತೀರಾ. BNB BEP20 ಐತಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ರಿಸೀವನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವ್ಯಾಲೆಟ್ ಅಡ್ರೆಸ್ ಬರುತ್ತೆ. ಆ ಒಂದು ವ್ಯಾಲೆಟ್ ಅಡ್ರೆಸ್ಗೆ $1.8 ಅಥವಾ $1.6 ಅಷ್ಟು BNBನ ಮೂವ್ ಮಾಡ್ಕೊತೀರಾ. ನಾನು ಫಸ್ಟ್ ಟೈಮ್ ಏನಾದರೆ ಮೂವ್ ಮಾಡಿಕೊಂಡೆ $1 ಅಷ್ಟು, ಬಟ್ ಅದು ಆ್ಯಕ್ಚುಲಿ ಸಾಕಾಗಲಿಲ್ಲ. ಮತ್ತು ನಾನು $0.7 ಅಷ್ಟು BNBನ ಮೂವ್ ಮಾಡಿಕೊಂಡೆ. ಸೊ ಎಲ್ಲ ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ವ್ಯಾಲೆಟಲ್ಲಿದೆ. ನೆಕ್ಸ್ಟ್ ಟಾಸ್ಕ್ ಏನು ಮಾಡ್ತೀನಿ, ಮತ್ತೆ ಅದೇ ಪೇಜಿಗೆ ಬರ್ತೀನಿ. ಅಲ್ಲಿ ನನಗೆ ಕ್ಲೈಮ್ ಬಿಟ್ ಲೈಫ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. 4 ಶೇಷನ್ನು ಕೊಡ್ತಾ ಇದ್ದಾರೆ. ಸೊ ಕ್ಲೈಮ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ತೀರಾ. ಮತ್ತೆ ಕ್ಲೈಮನ್ನು ಕ್ಲಿಕ್ ಮಾಡ್ತೀರಾ. ಗ್ಯಾಸ್ ಯೂಸ್ ಬಂತು ಅಂದರೆ ಸಮ್ಟೈಮ್ಸ್ $0.6 ಇರುತ್ತೆ, ಸಮ್ಟೈಮ್ಸ್ 0.4 ಇರುತ್ತೆ. ನಾನು ಮಾಡಬೇಕಾದ್ರೆ 0.35 ಇತ್ತು. ಸೊ ರೆಕಮೆಂಡ್ ಆಯ್ತಲ್ಲ ತುಂಬಾ ಕಡಿಮೆ ಐತೆ, 0.35 ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಕೆಳಗಡೆ ಕನ್ಫರ್ಮ್ ಆಯ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಕನ್ಫರ್ಮ್ ಸೆಲೆಕ್ಟ್ ಆದಮೇಲೆ ಈ ಒಂದು NFT ಕೂಡ ಕ್ಲೈಮ್ ಆಗ್ತದೆ. ಕ್ಲೈಮ್ ಆದಮೇಲೆ ಕೆಳಗಡೆ ನನಗೆ ವೆರಿಫೈ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಇದು ಕೂಡ ಅಷ್ಟೇ ವೆರಿಫೈ ಆಗೋದಕ್ಕೆ ಸಮ್ ಟೈಮ್ ತೊಗೊಳುತ್ತೆ. ಒಂದು 30 ಮಿನಿಟ್ಸು, 1 hour, 2 hour ಈ ರೀತಿ ಟೈಮ್ ತೊಗೊಳುತ್ತೆ. ಸೊ ವೆರಿಫೈ ಆದಮೇಲೆ ಚಾರ್ಜ್ ಬಿಟ್ ಲೈಫ್ ಆಯ್ತಲ್ಲ ಈ ಒಂದು ಟಾಸ್ಕು, ಅದನ್ನು ಕಂಪ್ಲೀಟ್ ಮಾಡಬೇಕು. ಈ ಒಂದು ಟಾಸ್ಕಿನ ವೆರಿಫೈ ಆಗಿಲ್ಲ ಅಂದರೆ ಈ ಒಂದು ಟಾಸ್ಕನ್ನ ಮಾಡೋದಕ್ಕಾಗೋದಿಲ್ಲ. ಅದಕ್ಕಿಂತ ಮುಂಚೆ ಇನ್ನೊಂದು ಸ್ಟೆಪ್ ಐತೆ, ಒಂದು ಸ್ಟೆಪ್ಪನ್ನು ಅಷ್ಟೇ ಮಿಸ್ ಮಾಡ್ಕೊಬೇಡಿ. ರೆಫರಲ್ ಪ್ರೋಗ್ರಾಮ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಇನ್ವೈಟ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತೈತೆ, ಐ ಆಮ್ ರೆಫರ್ಡ್ ಬೈ ಸಮ್ ಒನ್ ಎಲ್ಸ್ ಅಂದ್ಬಿಟ್ಟು.
ಆ ಒಂದು ಸಮ್ ಒನ್ ಎಲ್ಸ್ಗೆ ಯಾವ ಒಂದು ಕೋಡ್ ಹಾಕಬೇಕಂದ್ರೆ ಇಲ್ಲಿ ಕೊಟ್ಟಿದ್ದೀನಲ್ಲ N2UMYT ಅಂದ್ಬಿಟ್ಟು ಅದನ್ನು ತೊಗೊಂಬಂದಿರಿ, ಟೈಪ್ ಮಾಡ್ತೀರಾ ಅಥವಾ ಪೇಸ್ಟ್ ಮಾಡ್ತೀರಾ. ಪೇಸ್ಟ್ ಮಾಡಿಬಿಟ್ಟು ಪೇರ್ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಅಮೌಂಟು 0.2 ಶೇರ್ಸಷ್ಟು ನಿಮಗೆ ರಿವಾರ್ಡ್ ಕೂಡ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಪ್ರತಿಯೊಬ್ಬರು ಕೂಡ ಈ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡ್ಕೊಳ್ಳಿ. ರೆಫರಲ್ ಕೋಡ್ ಹಾಕ್ಬಿಟ್ಟು ಪೇರ್ ಅಂತ ಕ್ಲಿಕ್ ಮಾಡ್ತೀರಾ. ಅದು ಕೂಡ ಅಷ್ಟೇ ಒಂದು ಸ್ವಲ್ಪ ಲೋಡಿಂಗ್ ಆಗ್ತಿದೆ, ಟೈಮ್ ತೊಗೊಳುತ್ತೆ, 1 ಅವರ್ 2 ಅವರ್ ಈ ರೀತಿ. ಸೊ ಇಲ್ಲ ನೋಡ್ತಾ ಇರ್ಬೋದು, ನಾನು ಈ ಒಂದು ಟಾಸ್ಕನ್ನು ಮಾಡಬೇಕಾದ್ರೆ 3:39 5 ಗಂಟೆ 37 ನಿಮಿಷಕ್ಕೆ ಬಂದೆ. ಆವಾಗ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಚಾರ್ಜ್ ಬಿಟ್ ಲೈಫ್ ಆಯ್ತಲ್ಲ ಅದು ಕೂಡ ಓಪನ್ ಆಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಚಾರ್ಜ್ ಬಿಟ್ ಲೈಫ್ ಅಂತಂದರೆ ಇನ್ನೂ ಓಪನ್ ಆಗಿಲ್ಲ, ವೆರಿಫೈಂಗಲ್ಲಿ ನಿಂತೈತೆ ಇಲ್ಲಿ ಕೆಳಗಡೆ. ಬಟ್ 2 ಅವರ್ಸ್ ಆದಮೇಲೆ ಇದು ಓಪನ್ ಆಗೈತೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ, ಚಾರ್ಜ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಮತ್ತು ಕೆಳಗಡೆ ಚಾರ್ಜ್ ಅಂತ ಅದನ್ನು ಕ್ಲಿಕ್ ಮಾಡ್ತೀನಿ. ಗ್ಯಾಸ್ ಫೀಸ್ ಬಂತು ಅಂದರೆ ತುಂಬಾ ಕಡಿಮೆ ಕೇಳುತ್ತೆ, ಏನು ತಲೆ ಕೆಡಿಸ್ಕೊಂಬಿಟ್ಟು 0.027 ಈ ರೀತಿ. ಸೊ ಗ್ಯಾಸ್ ಫೀಸ್ ಐತಲ್ಲ ಅದನ್ನು ಪೇ ಮಾಡಿಬಿಟ್ಟು ಕನ್ಫರ್ಮ್ನ ಕೊಡ್ತೀನಿ. ಕನ್ಫರ್ಮ್ ಕೊಟ್ಟ ಮೇಲೆ ಇದು ಕೂಡ ಅಷ್ಟೇ 1 ಅವರ್ 2 ಅವರ್ ಈ ರೀತಿ ಬಿಟ್ಟು ಬನ್ನಿ. ಇಲ್ಲ ನೋಡ್ತಾ ಇರ್ಬೋದು, ಟಾಸ್ಕನ್ನು ಮಾಡಿದಾಗ 5:37, ಇವಾಗ ನೋಡ್ತಾ ಇರ್ಬೋದು 6:56 ಈ ಒಂದು ಟಾಸ್ಕೆ ನಾನು ಓಪನ್ ಮಾಡಿದಾಗ. ಓಪನ್ ಮಾಡಿದ್ಮೇಲೆ ಏನು ಮಾಡ್ತೀನಿ, ಮತ್ತೆ ಅಲ್ಲಿ ನನಗೆ ಎನರ್ಜಿ ಜನ್ರೇಟಿಂಗ್ ಅಂದ್ಬಿಟ್ಟು ನಿಮಗೆ ಟೈಮ್ ತೋರಿಸ್ತಾ ಇರುತ್ತೆ. ಸೊ ಅದೇನಾದ್ರು 0 ಬಂತು ಅಂದಮೇಲೆ, ಇವಾಗ ಫಾರ್ ಎಕ್ಸಾಂಪಲ್ 8 ಮಿನಿಟ್ ತೋರಿಸ್ತಾ ಇತ್ತಲ್ವಾ, ಅದು 0 ಆದಮೇಲೆ ನನಗೆ ಇಲ್ಲಿ ಕಲೆಕ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಮತ್ತೆ ಗ್ಯಾಸ್ ಫೀಸನ್ನು ಪೇ ಮಾಡಿಬಿಟ್ಟು ಕಲೆಕ್ಟ್ ಮಾಡ್ಕೊಳ್ಳೋದು. ಕಲೆಕ್ಟ್ ಮಾಡೋದ್ರಿಂದ ಟೋಟಲ್ ಆಗಿ 1.4 ಶೇರ್ ಸಿಗುತ್ತದೆ. ಸೊ ಎಷ್ಟು ಟಾಸ್ಕನ್ನು ಮಾಡೋದಂದರೆ ನಿಮಗೆ ಟೋಟಲ್ ಆಗಿ 14ರಿಂದ 16 ಶೇರ್ ಸಿಗ್ತದೆ. ಸೊ ಎಷ್ಟು ಶೇರ್ಸನ್ನು ಕಲೆಕ್ಟ್ ಮಾಡ್ಕೊಂಡಿರ್ತೀರ ಅಷ್ಟೇ ನಿಮಗೆ ಫೈನಲ್ ಆಗಿ ಏರ್ ಡ್ರಾಪ್ ಕೂಡ ಅಲೋಕೇಟ್ ಆಗೋದು. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಸೊ ಯಾವ ಟಾಸ್ಕ್ ತುಂಬಾ ಇಂಪಾರ್ಟೆಂಟ್ ಅಂದರೆ ಇಲ್ಲೇ ನೋಡ್ತಾ ಇರ್ಬೋದು, ಪಾರ್ಟಿಸಿಪೇಟ್ ಆರ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಮೇನ್ ಟಾಸ್ಕ್ ಅಂತ ಐತೆ. ಮೇನ್ ಟಾಸ್ಕ್ ಮಾಡಿಲ್ಲ ಅಂದರೆ ನಿಮ್ಗೆ ಯಾವುದೇ ಥರ ರಿವಾರ್ಡ್ ಕೂಡ ಸಿಗಲ್ಲ ಅಂತಿದೆ. ಸೊ ಮೇನ್ ಟಾಸ್ಕ್ ಬಂತು ಅಂದರೆ ಕ್ಲೈಮ್ ಎ ಬಿಟ್ ಲೈಫ್ NFT, ಫಸ್ಟ್ ಟಾಸ್ಕ್ ಮಾಡಿದ್ವಲ್ಲ 4 ಶೇರ್ಸು ಅದೊಂದು. ಅದಾದಮೇಲೆ ಚಾರ್ಜ್ ಬಿಟ್ ಲೈಫ್ ವಿತ್ 10 ಶೇರ್ಸ್ ಅಂತೈತೆ. ಇವಾಗ 10 ಮಿನಿಟ್ಸ್ ಆಮೇಲೆ ಬಂದು ಕ್ಲೈಮ್ ಮಾಡ್ಕೊಂಡ್ವಲ್ಲ ಎರಡನೇ ಟಾಸ್ಕು, ಆ ಟಾಸ್ಕು. ಸೊ 2 ಟಾಸ್ಕನ್ನು ಮಾಡಿದ್ರೆ ಮಾತ್ರ ನಿಮಗೆ ರಿವಾರ್ಡ್ ಸಿಗೋದು. 2 ಟಾಸ್ಕ್ ಮಾಡಿಲ್ಲ ಅಂದರೆ ಯಾವುದೇ ಥರ ರಿವಾರ್ಡ್ ಕೂಡ ಸಿಗೋದಿಲ್ಲ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಮಸ್ಟ್ ಆ್ಯಂಡ್ ಶುಡ್ 2 ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಉಳಿದಿರೋಂಥ ಬೇರೆ ಬೇರೆ ಟಾಸ್ಕ್ ಇದೆ, ಅದು ಎಕ್ಸ್ಟ್ರಾ ಶೇರ್ಸನ್ನು ಪಡೆಯೋದಕ್ಕೆ. ಎಕ್ಸ್ಟ್ರಾ ಶೇರನ್ನು ಪಡ್ಕೊಳ್ಳೋದ್ರಿಂದ ನಿಮಗೆ ಎಕ್ಸ್ಟ್ರಾ ಏರ್ ಡ್ರಾಪ್ ಅಲೋಕೇಟ್ ಆಗುತ್ತೆ. ಹಾಗೆ ರೆಫರಲ್ ಕೋಡ್ ಹಾಕೋದನ್ನು ಮರಿಬೇಡಿ. ರೆಫರಲ್ ಕೋಡ್ ಹಾಕೋದ್ರಿಂದ ನಿಮಗೆ 0.2 ಶೇರ್ ಸಿಗ್ತದೆ. ಸೊ ಯಾರ ಹತ್ರ BNB ಇದೆ ಅವರು ಈ ಒಂದು ಟಾಸ್ಕನ್ನು ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ BNB ಇಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನನಗೆ ಪೇ ಮಾಡ್ತು ಅಂದರೆ ನಾನು ನಿಮಗೆ $1.6 $1.8 ಅಷ್ಟು BNB ಕೂಡ ಸೆಂಡ್ ಮಾಡ್ತೀನಿ. ಸೊ ಎಷ್ಟು ಫೋನ್ ಸಾಧ್ಯ ಅಷ್ಟು ಫೋನಲ್ಲಿ ಮಾಡ್ಕೊಳ್ಳಿ. ಮಲ್ಟಿಪಲ್ ಅಕೌಂಟ್ ಯೂಸ್ ಮಾಡೋಕೋಬೇಡಿ, ಏನಕ್ಕೆ IP ಅಡ್ರೆಸ್ ಡಿಟೆಕ್ಟ್ ಆದರೆ ಪ್ರಾಬ್ಲಮ್ ಆಗಬಾರ್ದಲ್ವ. ಸೊ ಅದರಿಂದ ಮತ್ತೆ 2 ಫೋನ್ ಇತ್ತು ಅಂದರೆ 2 ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. 3 ಫೋನ್ ಇತ್ತು ಅಂದರೆ 3 ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸಾಧ್ಯ ಆದರೆ ಶೇರ್ ಮಾಡಿ ಅವರು ಕೂಡ ಮಾಡ್ಕೊಳ್ಳಿ. ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಪ್ರತಿಯೊಬ್ಬರು ಕೂಡ ಈ ಒಂದು ಲೂಟ್ನ ಯೂಸ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಲೂಟಲ್ಲಿ ಯಾವಾಗ ಏನೋ 20 ಡೇಸ್ ಇದೆ ಇವೆಂಟು. 20 ಡೇಸ್ ಆದಮೇಲೆ ವಿಡ್ರಾ ಹೇಗೆ ಸಿಗುತ್ತೆ, ಈ ಒಂದು ಟೋಕನ್ ಎಲ್ಲಿ ಲಿಸ್ಟಿಂಗ್ ಆಗುತ್ತೆ, ಹೇಗೆ ವಿಡ್ರಾ ಮಾಡೋದು, ಆ ಒಂದು ಅಪ್ಡೇಟ್ ಎಲ್ಲ ನಾನು ನಿಮಗೆ ಗೊತ್ತಲ್ಲ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡ್ತಾ ಇರ್ತೀನಿ. ನಮ್ಮ ಟೆಲಿಗ್ರಾಮ್ ಲಿಂಕ್ ಏನೋ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. ಟೆಲಿಗ್ರಾಮ್ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ. ಹಾಗೆ ನಮ್ಮದು ಮೈನ್ ಚಾನಲ್ ಇದೆ ಟೆಕ್ ಗಜ್ ಅಂದ್ಬಿಟ್ಟು, ಆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.